ವಾರ್ಡ್ ನಂಬರ್ 31ರ ಸ್ವಸ್ತಿಕ್ ನಗರದ ಪೌರ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುವ ಶ್ರೀಮತಿ ಜಗದೇವಿರವರಿಗೆ ನಾಯಿ ದಾಳಿ ಮಾಡಿದ ಘಟನೆ ಕುರಿತಾಗಿ ಯಾವುದೇ ಅಧಿಕಾರಿಗಳು ಸ್ಪಂದನೆ ನೀಡಿಲ್ಲ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಆರೋಪ ಮಾಡಲಾಗಿದೆ. ಕಲಬುರಗಿ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 31ರ ಸ್ವಸ್ತಿಕ್ ನಗರದಲ್ಲಿ ಇಲ್ಲಿ ದಿನಾಂಕ 14/1/2026ರಂದು ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಾಗಿರುವಂತಹ ಶ್ರೀಮತಿ ಜಗದೇವಿ ಇವರು 45 ವರ್ಷ ಆಗಿದೆ. ಇವರಿಗೆ ಕರ್ತವ್ಯದ ಸಮಯದಲ್ಲಿ ಇದರಿಂದ ಜಗದೇವಿ ಅವರಿಗೆ ಗುಂಪಾಗಿ ನಾಯಿ ದಾಳಿ ಮಾಡಿದ್ದು ಗಾಯವಾಗಿದೆ. ಗಾಯಗೊಂಡ ನಂತರ ಸಾರ್ವಜನಿಕರ ಸಹಾಯದಿಂದ ಸ್ವತಃ ತಾವೇ ಆಟೋದಲ್ಲಿ ತೆರಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಮತ್ತು ಜಗದೇವಿಯವರು 8,000 ರೂಪಾಯಿ ಕೊಟ್ಟು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ. ಇವರಿಗೆ ಯಾವುದೇ ರೀತಿಯಲ್ಲಿ ಸ್ವಂತ ಮನೆ ಇಲ್ಲ. ಕಾರಣ ಇಲ್ಲಿವರೆಗೆ ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳು, ಸೂಪರ್ವೈಸರ್ಗಳು ಹಾಗೂ ವೈದ್ಯಕೀಯ ಅಧಿಕಾರಿಗಳು ಅಲ್ಲದೆ ಮಹಾಪೌರರು, ಉಪಮಹಾಪೌರರು ಹಾಗೂ ವೈದ್ಯಕೀಯ ಸದಸ್ಯರು ಯಾವುದೇ ರೀತಿಯಿಂದ ವಿಚಾರಣೆ ಮಾಡಿಲ್ಲ. ಆರೋಗ್ಯದ ಬಗ್ಗೆ ಯಾವುದೇ ಸೌಲಭ್ಯ ಕೂಡ ಒದಗಿಸಿಲ್ಲ. ಆದ ಕಾರಣ ಇದನ್ನ ಗಂಭೀರವಾಗಿ ಪರಿಗಣಿಸಿ ಶ್ರೀಮತಿ ಜಗದೇವಿರವರಿಗೆ ಆರೋಗ್ಯದ ಚಿಕಿತ್ಸೆ ಕೊಡಿಸಬೇಕು ಹಾಗೂ ಇವರಿಗೆ ಒಂದು ಮನೆಯನ್ನು ಒದಗಿಸಿಕೊಡಬೇಕು ಮತ್ತು ಮುಂದಿನ ಆಗು ಹೋಗುಗಳಿಗೆ ನೇರವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಅಧಿಕಾರಿ ವರ್ಗ ನೇರ ಹೊಣೆ. ಒಂದ್ ವೇಳೆ ಶ್ರೀಮತಿ ಜಗದೇವಿರವರಿಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡದೇ ಇದ್ರೆ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ನೀಡಲಾಗಿದೆ. 14ನೇ ತಾರೀಕು ಸಂಕ್ರಾಂತಿ ಹಬ್ಬ ದಿನ ನಾವೆಲ್ಲರೂ ಹಬ್ಬ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಒಬ್ಬ ಮಹಿಳೆ ಜಗದೇವಿ ಎಂಬ ಮಹಿಳೆ ಮೇಲೆ ಒಂದು ನಾಯಿ, ಏನಂದರೆ ಡಾಗ್ ಬೈಟ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ, ನಾಯಿ ಕಚ್ಚ ನಂತರ ಆ ಹೆಣ್ಮಗಳಿಗೆ ಪಾಪ ಯಾರು ಒಬ್ಬ ಅಧಿಕಾರಿಗಳು ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಈಗಾದರೆ ನಮ್ಮ ಕಲಬುರಗಿ ನಗರದಲ್ಲಿ ಹೆಲ್ತ್ ಕಮ್ಯುನಿಟಿ ಚೇರ್ಮನ್ ಇದ್ದಾರೆ, ಮೇಯರ್ ಇದ್ದಾರೆ, ಮಹಾಪೌರರು ಇದ್ದಾರೆ, ಮಂತ್ರಿಗಳು ಇದ್ದಾರೆ. ಎಲ್ಲರಿದ್ದರೂ ಸಹ ಒಬ್ಬರನ್ನೂ ಅವರಿಗೆ ಹೋಗಿ ಭೇಟಿ ನೀಡಿಲ್ಲ. ಭೇಟಿ ನೀಡಿದ ಅಲ್ಲದೆ ಅವ್ರಿಗೆ ಒಂದು ಶಾಂತಿ ಸಮಾಧಾನ ಎಂಬುದು ಹೇಳಿಲ್ಲ. ಆ ಹೆಣ್ಮಗಳಿಗೆ ಈಗ ಸಹನೂ ಇಲ್ಲಿ ನಾನು ಆ್ಯಕ್ಚುಲಿ ಕರ್ಕೊಂಡು ಬರ್ಬೇಕಂತಿದ್ದೆ ಪ್ರೆಸ್ ಮೀಟ್ನಲ್ಲಿ, ಅವ್ರಿಗೆ ಕೂಡ್ಲಾಕೆ ಆಗ್ತಾ ಇಲ್ಲ. ಇದು ಕಾಲೇನಿದೆ ಸ್ಟೇಟ್ ಮಾಡ್ಕೋತೆ ಕೊಡ್ತಾ ಇದ್ದಾರೆ. 24 hours ಅವ್ರು ಅಳ್ಕೋದು ಕೊಡ್ತಾ ಇದ್ದಾರೆ. ಅಲ್ಲಿ ಏನಂದರೆ ಯಾರಿಗಾದರೂ ಅವ್ರು ಆಫೀಸರ್ಸ್ ಮಾತಾಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲರಿ ನಾವು ಏನು ಟ್ರೀಟ್ಮೆಂಟ್ ಕೊಡೋದಿತ್ತು ನಾವು ಕೊಟ್ಟಿದ್ದೀವಿ, ಅವರಿಗೆ ನಡೀತಾ ಇದೆ ಅವ್ರ ಟ್ರೀಟ್ಮೆಂಟ್, ಅದ್ರ ಬಗ್ಗೆ ಏನು ತೊಂದರೆ ಪಡಿಬೇಡ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅನ್ಕೇರ್ ಎಂಬುದು ಒಂದು ರೀತಿ ನಮ್ಮದು ಜೊತೆ ಮಾಡ್ತಾ ಇದ್ದಾರೆ. ನಾನು ಹೇಳಕ್ಕೆ ವಯಸ್ಸಿನ ಅವರಿಗೆ ಒಬ್ಬರಿಗೆ ಬೇರೆ ಯಾರಿಗಾದ್ರೂ ಕಚ್ಚಿದ್ರೆ ತಾವು ಯಾವ್ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ ಆಯಿತು, ಬೇರೆ ಡಾಕ್ಟರ್ಗಳಿಗೆ ರಿಕಮೆಂಡ್ಸ್ ಆಯಿತು, ತಾವು ಹೋಗಿ ಅವ್ರಿಗೆ ಭೇಟಿ ನೀಡ್ತೀರಿ, ಅವ್ರಿಗೆ ಏನಾದರೂ ಮಾತಾಡಿಸ್ತೀರಿ. ಇಲ್ಲಿವರೆಗೂ SI ಆಗಿರ್ಬೋದು, HI ಆಗಿರ್ಬೋದು, AEE ಇಂಜಿನಿಯರ್ ಸಂಬಂಧಪಟ್ಟ ಅಧಿಕಾರಿಗಳು ಯಾರೊಬ್ಬರು ಇಲ್ಲಿ ತನಕ ಅವ್ರಿಗೆ ಭೇಟಿ ನೀಡ್ತಾ ಇಲ್ಲ. ಮತ್ತೊಂದು ಏನದು ದುರ್ಗದ ಸಂಗತಿ ಅಂದರೆ ಅವ್ರ ಮನೆಗೆ ರೆಂಟದ ಮನೆ ನಮ್ಮ ಮುನ್ಸಿಪಾಲ್ಟಿ ಎಲ್ಲ ಪೌರ ಕಾರ್ಮಿಕರಿಗೆ ಮನೆ ಬಂದಿದೆ. ಆದರೂ ಅವ್ರಿಗೆ ಮನೆತನ ಇಲ್ಲಿ ತನಕ ಮನೆಯೂ ಕೊಟ್ಟಿಲ್ಲ. ಅವರಿಗೆ 8,000 ರೂಪಾಯಿ ಅವ್ರ ಮನೆದು ಏನಂತಾರ ರೆಂಟ್ ಕಟ್ತಾ ಇದ್ದಾರೆ ಇಲ್ಲಿ ತನಕ. ಅವ್ರ ಮನೆಯಾಗ ಅವ್ರ ತಾಯಿಯವ್ರಿಗೆ ಆರಾಮಿದ್ದಿಲ್ಲ ಅಂತ 8 ದಿವಸ ಹಿಂದೆ ಅವ್ರ ತಾಯಿಯವ್ರು ಸರಿ ಹೋಗಿದ್ದಾರೆ. 4 ಮಂದಿ ಲೇಬರ್ ಕೆಲಸ ಮಾಡಿಸೋದು ಅವ್ರ 2 ಮಂದಿ ಲೇಬರಿಗೆ ಮನ್ನೂರು ಹಾಸ್ಪಿಟಲ್ ಹಿಡ್ದು ನಮ್ಮ ಖರ್ಗೆ ಹಾಸ್ಪಿಟಲ್ವರೆಗೂ 2 ಲೇಬರ್ಸ್ ಮಾಡ್ತಾ ಇದ್ದಾರೆ. ಅದೇ ಮಧ್ಯದಲ್ಲಿ ಏನಂದರೆ ನಮ್ಮ ಟೊಯೋಟಾ ಶೋರೂಮ್ ರೈಟ್ ಸೈಡ್ ಗಲ್ಲಿ ಅಲ್ಲಿ ಏನಂದರೆ ಕೆಲಸ ಮಾಡೋ ಟೈಮಿಗೆ ಹಿಂದಿನಿಂದ ಬಂದು ನಾಯಿ ಕಚ್ಚಿರ್ತದ. ಆದರೆ ಇಲ್ಲಿ ತನಕ ಯಾರು ಆಫೀಸಸ್ ಇವತ್ತಿಗೆ 5 ದಿವಸ ಆಯಿತು, ಯಾರೊಬ್ಬರು ಅಧಿಕಾರಿಗಳು ಅವ್ರಿಗೆ ಹೋಗಿ ಭೇಟಿ ನೀಡ್ತಾ ಇಲ್ಲ. ಅವ್ರ ಚಿಕಿತ್ಸೆ ಬಗ್ಗೆ ಗಂಭೀರವಾಗಿ ಯಾರು ಮಾತೇ ಆಡ್ತಾ ಇಲ್ಲ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.